ಆ ತನಿಖೆ ಲೆವೆಲ್ಲೇ ಬೇರೆ ಇರುತ್ತೆ. ತನಿಖೆ ನಡೀತಾ ಗೊತ್ತಾಗಿರೋದು ಏನಂದರೆ, ಭಾಳ ಸಲ ಅನ್ಸುತ್ತೆ ನನಗೆ, ಎಂಥ ದುರದೃಷ್ಟ ಅಲ್ವಾ. ಕಳೆದ ಭಾನುವಾರ ಭರತ್ ಭೂಷಣ್ರ ಮನೇಲಿದ್ದೆ. ಅವ್ರ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ, ಎಂಥ ದುರದೃಷ್ಟ ಅಲ್ವಾ, ಸಾವು ಹೆಂಗೆ ಬಂದ್ಬಿಡ್ತು. ಒಂದೊಂದು ಸಲ ಅನ್ಸೋದು, ಇಟ್ ಈಸ್ ರಿಟನ್. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಬಿ ದೇರ್ ಆನ್ ದ್ಯಾಟ್ ಟೈಮ್, ದ್ಯಾಟ್ ಡೇ, ಅಟ್ ಪ್ಲೇಸ್, ದ್ಯಾಟ್ ಪ್ಲೇಸ್. ಆ ಜಾಗದಲ್ಲಿ ಆ ಸಮಯದಲ್ಲಿದ್ದರೆ ಸಾವಿರುತ್ತಲ್ಲಿ ಅಷ್ಟೇ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, NIA ತನಿಖೆಯಲ್ಲಿ ಗೊತ್ತಾಗಿರೋದು, ಈ ಭಯೋತ್ಪಾದಕರಿಗೆ, ಇದೇ ದಾಳಿಯನ್ನು 20ನೇ ತಾರೀಕು ಮಾಡಬೇಕು ಅಂತಿತ್ತಂತೆ. 20ನೇ ತಾರೀಕು ಅಲ್ಲಿಗೆ ಹೋಗಿದ್ದಾರವರು, ಹೋಗಿ ನೋಡಿದ್ದಾರೆ. ಸಣ್ಣಗೆ ಮಳೆ ಬರ್ತಿತ್ತಂತೆ, ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು, ಅಲ್ಲಲ್ಲಲ್ಲಲ್ಲ ಸ್ಕ್ಯಾಟರ್ಡ್ ಆಗಿದ್ರು. ಇವತ್ತು ದಾಳಿ ಮಾಡಿದ್ರೆ ಜಾಸ್ತಿ ಜನರನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ವಾಪಸ್ ಹೋದ್ರಂತೆ. ಮಾರನೇ ದಿವಸ ಮತ್ತೆ ಬಂದಿದ್ದಾರೆ 21ನೇ ತಾರೀಕು. ಆವತ್ತೂ ಮಳೆ ಬರ್ತಾ ಇತ್ತು, ಆವತ್ತೂ ಪ್ರವಾಸಿಗರ ಸಂಖ್ಯೆ ಬಹಳ ಕಡಿಮೆ ಇತ್ತು, ಆವತ್ತೂ ವಾಪಸ್ ಹೋದ್ರಂತೆ. 2 ದಿವಸ ಅಲ್ಲಿ ಬಂದು ನೋಡಿದಾರಂತವರು. 22ನೇ ತಾರೀಕು ಇವತ್ತು ಹೆಂಗೆ ಮಾಡೋಣ, ಹೋಗೋಣ ಬೇಡವಾ ಅಂತ ಯೋಚನೆ ಮಾಡಿರ್ಬೇಕು. ಎಳೆ ಬಿಸಿಲು ಬಿದ್ದಿದೆ. ಆವತ್ತು ಗೊತ್ತಾಗಿದೆ, ಓ ಇವತ್ತು ಬರ್ತಾರೆ, ಹಂಗಿದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಪ್ರವಾಸಿಗರು. ಆವತ್ತು ಬಂದಿದ್ದಾರೆ. ಇದರಲ್ಲಿ 400-500 ಜನರ ಗುಂಪಿತ್ತು. ನೋಡಿದ ತಕ್ಷಣ ಅವ್ರಿಗೆ ಓಹೋ ಆನಂದದಿಂದ ಹೇಷಾರವಾಗಿರ್ಬೇಕು, ಎಷ್ಟು ಜನರನ್ನು ಕೊಲ್ಬೋದು ಇವತ್ತು ನಾವು ಅಂತ. ಆವತ್ತು ದಾಳಿ ಮಾಡಿದ್ದಾರೆ ನೋಡಿ. 20-21ನೇ ತಾರೀಕಲ್ಲಿದ್ದವ್ರದ್ದು ಲಕ್ಕಲ್ವಾ. ಬೇಜಾರು ಮಾಡ್ಕೊಂಡಿರ್ತಾರೆ ಅವರು, ಅಯ್ಯೋ ಎಷ್ಟು ಒಳ್ಳೆ ಜಾಗ ನೋಡೋದಕ್ಕೆ ಬಂದ್ವಿ, ಮಳೆನೇ ಬಿಡಲಿಲ್ಲ ನೋಡಿ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಬಟ್ ಪ್ರಾಣ ಉಳಿತವತ್ತು. 22ನೇ ತಾರೀಕು ನೆನ್ನೆ ಮೊನ್ನೆ ಮಳೆ ಆಗ್ತಿತ್ತಂತೆ, ಇವತ್ತು ಮಳೆ ಇಲ್ಲ. ಎಷ್ಟು ಚಂದ ಬಿಸಿಲಿದೆ, ಎಷ್ಟು ಚಂದ ವಾತಾವರಣ ಇದೆ, ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ನಾವು ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು ಅಂತ ಅಲ್ಲಿ ಇದ್ರು ಅವರು. ಆವತ್ತೇ ಆಯಿತು ದಾಳಿ. 22ನೇ ತಾರೀಕು. ಏನಂತೀರಿ ಇದಕ್ಕೆ?